ಅಧ್ಯಕ್ಷರು, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೇವೆ. ಅದಕ್ಕೆ ನಾವೆಲ್ಲ ಸೇರಿ ಮಾದೇವಪ್ಪನವರು ನಾವು ಬೇಳೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪನ್ನು ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಇದೆಲ್ಲ ಪ್ರೋಸೆಸ್ ಆಗ್ತಾಯಿದೆ. ಸುಮಾರು 1 ತಿಂಗಳಾದ ಮೇಲೆ ಅದನ್ನು ಜಾರಿಗೆ ತಂದರೆ ಸಾಮಾನ್ಯ ಜನರಿಗೆ, ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕಂತ ಚಿಂತನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ದಿಟ್ಟ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ಸೇರಲಿ ನಾವು ಕೊಟ್ಟಂಥದ್ದು ಅಂತ ಏರ್ಪಾಡು ಮಾಡಿದರೆ ಅದನ್ನು ಆದಷ್ಟು ಬೇಗ ಜಾರಿ ಮಾಡಿ, ಈಗಾಗಲೇ ಜಾರಿಯಲ್ಲಿರುವಂಥ ಅಕ್ಕಿಯನ್ನು ಸಮರ್ಪಕವಾಗಿ ಕೊಡ್ತಾ ಇದ್ದೀವಿ. 4,50,00,000 ಜನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6.5 ಕೋಟಿ ಜನ ಇದ್ದರೆ ಅನ್ನಭಾಗ್ಯ ಯೋಜನೆ ಯಶಸ್ವಿಯಾಗಿ ಸುಮಾರು 1,000 ಕೋಟಿಗಿಂತ ಹೆಚ್ಚಿಗೆ ಈಗಾಗಲೇ ನಾವು 1,000 ಕೋಟಿ 10,000 ಕೋಟಿ ಈಗಾಗಲೇ ಖರ್ಚು ಮಾಡಿದ್ದೀವಿ. ಇನ್ನೂ ಕೂಡ ಪ್ರತಿ ತಿಂಗಳು ಕೂಡ ಸುಮಾರು 600 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚಾಗ್ತಾ ಇದೆ. ಗುಣಮಟ್ಟದ ಧಾನ್ಯಗಳನ್ನು ಕೊಡಬೇಕು, ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನೋದು 2ನೇ ಯೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರಂತೆ ಕಾರ್ಯಕ್ರಮ ಶುರುವಾಗಿದೆ. ಆದಷ್ಟು ಬೇಗ ಪೌಷ್ಟಿಕ ಆಹಾರವನ್ನು ಈ ಬಡ ಕುಟುಂಬಗಳಿಗೆ, ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇದನ್ನು ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ. ಸರ್, ಈಗ ಜಾತಿ ಗಣತಿಯಿಂದ ಕಾರ್ಡ್ ರದ್ದಾಗುತ್ತೆ ಅಂತ ತಪ್ಪು ಅಭಿಪ್ರಾಯ ಇದೆ, ಅದಕ್ಕೆ ಏನು ಹೇಳಕ್ಕೆ ಬರ್ತಾರೆ? ಅದಕ್ಕೆ ಈಗಾಗಲೇ ಗೈಡ್ಲೈನ್ಸ್ ಇದೆ. ಯಾರಿಗೆ 7.5 ಎಕರೆ ಜಮೀನಿದೆ, ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ತಕ್ಷಣ ತಹಸೀಲ್ದಾರ್ನ ಸಂಪರ್ಕ ಮಾಡಿದರೆ ಅವ್ರು ಮತ್ತೆ ವಾಪಸ್ಸು 1 ದಿನ 2 ದಿನದಲ್ಲಿ ತರ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಯಾವ ಥರವಾದ ತೊಂದರೆನೂ ಇರೋಲ್ಲ, ಅವ್ರಿಗೆ ಸಮರ್ಪಕವಾಗಿ ವಿತರಣೆ ಆಗ್ತದೆ. ಯಾರು BPL ಅಲ್ಲಿ ಅನರ್ಹರಿದ್ದಾರೆ ಅವ್ರನ್ನ APL ಅಲ್ಲಿ ಇಡ್ತೀವಿ, ಅವ್ರ ಕಾರ್ಡ್ ಕೂಡ ರದ್ದು ಮಾಡೋದು. ಥ್ಯಾಂಕ್ ಯು. ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ, ಅದೇನಾರು ಆಗೋ ಚಾನ್ಸ್ ಇದೆ? ಅದು ಮಾದೇವಪ್ಪನವ್ರು ಹೇಳ್ಬೋದು, ನನಗೆ